ನೋಡಿ ಫ್ರೆಂಡ್ಸ್, ಅವ್ರದ್ದು ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬಂದ್ಬಿಟ್ಟು ಮಂಡೇ ಮಾರ್ನಿಂಗಿಂದ ನೈಟ್ವರೆಗೂ ನನ್ನ ರೊಟೀನ್ ಯಾವ ಥರ ಇರುತ್ತೆ, ಏನು ಹೇಗೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ಇವತ್ತು ಬಂದುಬಿಟ್ಟು ಬೆಳಗ್ಗೆನೇ ನೋಡಿ, ನಾನು ಎದ್ದ ತಕ್ಷಣ ಕೋಳಿ ಇರ್ತಾವಲ್ಲ, ಎದ್ದು ಆಚೆಗೆ ಬಂದ ತಕ್ಷಣ ಅವು ಓಡಿ ಬರ್ತಾ ಇರ್ತವೆ. ಸರಿ ಅಂತ ಹೇಳ್ಬಿಟ್ಟು ಅವುಗಳಿಗೂ ಸ್ವಲ್ಪ ಮೇವನ್ನ ಹಾಕಿ ಇನ್ನು ಮತ್ತೆ ಬ್ರಷ್ ಮಾಡಿ ಮುಖ ಎಲ್ಲ ವಾಶ್ ಮಾಡಿಕೊಂಡು ಇನ್ನು ಬಂದ್ಬಿಟ್ಟು ಒಳಗಡೆಗೆ ಅಂದರೆ ಅಡುಗೆ ಮನೆಗೆ ಹೋಗಬೇಕು. ಆಚೆ ವ್ಯೂ ಈ ಥರ ಇರುತ್ತೆ, ಬೆಳಗ್ಗೆನೇ ತುಂಬಾ ಚೆನ್ನಾಗಿರುತ್ತೆ. ಸೂರ್ಯ ಹುಟ್ಟೋವಾಗ ಕ್ಲೈಮೇಟ್ ಎಲ್ಲ ನೋಡೋಕ್ಕೆ ಅದಂತೂ ನನಗೆ ತುಂಬಾ ಇಷ್ಟ. ಅದಕ್ಕೋಸ್ಕರನೇ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದ ತಕ್ಷಣ ನೋಡಿ, ನೈಟಲ್ಲಿ ಹಾಲು ಕಾಯಿಸಿದ್ದು ಇರುತ್ತಲ್ವ, ಅದನ್ನು ಅಷ್ಟೇ ಬಿಸಿ ಮಾಡೋಕ್ಕೆ ಸ್ಟವ್ನ ಆನ್ ಮಾಡಿಕೊಂಡು ಹಾಗೆ ಮತ್ತು ಒಂದು ಲೋಟ ಬಿಸಿನೀರು ಕುಡಿತೀನಲ್ವ, ಆ ಬಿಸಿನೀರಿಗೂ ಒಂದು ಕಡೆ ಹಾಗೆ ಇಡ್ತೀನಿ. ಒಂದೊಂದು ಸಲ ಒಂದೊಂದು ಹಾಕ್ತೀನಿ. ಒಂದೊಂದು ಸಲ ಜೀರಿಗೆ ಹಾಕಿ ಕುಡಿತೀನಿ, ಜೀರಿಗೆ ಅರಿಶಿನ ಪುಡಿ, ಮತ್ತು ಇನ್ನೊಂದು ಸಲ ಬರೀ ಅರಿಶಿನ ಪುಡಿ ಹಾಕಿ ಕುಡಿತೀನಿ, ಇಲ್ಲ ಮೆಣಸು, ಈ ಥರ ಒಂದೊಂದು ಸಲ ಒಂದೊಂದು ಆ ಥರನೇ ಕುಡಿತಾ ಇರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಏನೋ ಅದೊಂದು ರೂಢಿ ಆಗಿದೆ. ಇನ್ನು ಅದೆಲ್ಲ ಇಟ್ಟಿದ್ದೆಲ್ಲ ಆಗಿದ್ದಾದಮೇಲೆ ಇನ್ನು ಅದೇ ಮಕ್ಕಳಿಗೆ ಟಿಫನ್ ಏನು ಮಾಡಬೇಕು ಏನೋ ಅಂತ. ಈ ನಡುವೆ ಎಲ್ಲ ಊರಲ್ಲಿ ಇಲ್ಲದೆ ಇರೋ ಕಾರಣ ಮದುವೆಗಳಿಗೆ ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ತಿರುಗಾಡಿಕೊಂಡು ಸರಿಯಾಗಿ ತರಕಾರಿನೇ ಇಲ್ಲ ಫ್ರಿಜ್ಜಲ್ಲಿ. ಸರಿ ಏನು ಮಾಡೋದು ಅಂತ ಹೇಳಿ ಅಂದ್ಕೊಂಡ್ರೆ, ಹಿಂದಿನ ದಿನವೇ ಭಾನುವಾರ ನಮ್ಮವರು ಟೊಮೊಟೊ ಬದನೆಕಾಯಿ ಎಲ್ಲನೂ ತೊಗೊಂಬಂದಿದ್ರು. ಸರಿ, ಅದರಲ್ಲಿ ಟೊಮೊಟೊನಲ್ಲಿ ಗೊಜ್ಜು ಮಾಡಿ ಕೊಟ್ಬಿಟ್ರೆ ಇಬ್ರಿಗೂ ಇಷ್ಟನೇ ತಿಂತಾರೆ ಅಂತ ಹೇಳಿಬಿಟ್ಟು ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸರಿ, ಮೊದಲು ಬಂದ್ಬಿಟ್ಟು ರೈಸ್ಗೆ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ರೈಸ್ಗೆ ಅಂತ ಹೇಳಿ ಇಡ್ತಾಯಿದ್ದೀನಿ. ಅಷ್ಟರಲ್ಲಿ ನಾನು ರೈಸ್ಗೆಲ್ಲನೂ ರೆಡಿ ಹಾಕಿ ಎತ್ಕೊಂಡು ತೊಳೆದು ನೀರು ಹಾಕಿ ಎಲ್ಲನೂ ಮಾಡೋಷ್ಟೊಳಗೆ ಬಿಸಿನೀರು ಕಾದಿರುತ್ತೆ. ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಅನ್ನಕ್ಕೆ ಅಂತ ಹೇಳಿಬಿಟ್ಟು ಇಡ್ತೀನಿ. ಇನ್ನು ಮತ್ತೆ ಬಿಸಿನೀರು ಒಂದು ಗ್ಲಾಸ್ಗೆ ಹಾಕ್ಕೊಂಬಿಟ್ಟಿದ್ದಾದಮೇಲೆ ಇನ್ನು ತುಂಬ ಬಿಸಿ ಇರುತ್ತಲ್ವ, ಅದನ್ನು ನೋಡಿಕೊಂಡು ಇವಾಗ ನಾನು ಇನ್ನು ಬೇರೆ ಏನು ಮಾಡಬೇಕು ಏನು ಅಂತ ಅದನ್ನು ಪ್ರಿಪೇರ್ನ ಮಾಡ್ಕೊತೀನಿ. ನೋಡಿ, ಅರಿಶಿನ ಪುಡಿನೂ ಹಾಕ್ಕೊಂಡು ಕುಡಿತೀನಿ. ಇದು ಯಾಕೋ ಸ್ವಲ್ಪ ಕೆಲವು ದಿನಗಳಿಂದ ಇದು ಒಂಥರ ಅಭ್ಯಾಸ ಆಗಿಬಿಟ್ಟಿದೆ. ಒಂದು ಲೋಟ ಈ ಥರ ಅರಿಶಿನ ಪುಡಿ, ಏನು ಜೀರಿಗೆ ಆ ಥರ ಏನಿಲ್ಲದೆ ಹೋದ್ರೂ ಅರಿಶಿನ ಪುಡಿ ಅಂತಲೂ ಹಾಕ್ಕೊಂಡು ಕುಡಿತೀನಿ. ಇವಾಗ ಕಾಫಿ ಕುಡಿತೀನಲ್ಲ, ಅದೇ ಮಗ್ಗಿಗೆ ಹಾಕ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಬಿಸಿ ಬೇಗನೆ ಆರತ್ತೆ ಅಂತ ಹೇಳಿಬಿಟ್ಟು. ಮತ್ತು ಇಲ್ಲಿ ಬಂದ್ಬಿಟ್ಟು ಹಾಲಿನಲ್ಲಿ ಕೆನೆ ಇತ್ತಲ್ವ, ಅದನ್ನು ಎತ್ತು ಒಂದು ಬೌಲ್ಗೆ ಹಾಕ್ಬಿಟ್ಟು ಆ ಬೌಲ್ನ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಮತ್ತು ಹೇಳ್ದೆ ಅಲ್ವಾ, ಇವಾಗ ಟೊಮೆಟೊ ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಫ್ರಿಜ್ಜಿಂದ ಟೊಮೊಟೊನೆಲ್ಲ ತೊಗೊಂಬಂದಿದ್ದೀನಿ. ಫ್ರಿಜ್ಜಲ್ಲೇ ಇಡೋವಾಗಲೇ ನೀಟಾಗಿ ತೊಳೆದು ಇಟ್ಟಿದ್ದೀನಿ. ಹಾಗೆ ಇವಾಗ ಮಾಡೋವಾಗೂ ಒಂಚೂರು ನೀರಲ್ಲಿ ಹಾಕಿ ತೊಳೆದು ಇವಾಗ ಕಟ್ ಮಾಡೋಣ. ಅಷ್ಟರೊಳಗೆ ನೀರನ್ನ ಮಗ್ಗಿಗೆ ಹಾಕಿ ಇಡ್ತಾಯಿದ್ದೀನಿ, ಬಿಸಿ ಬೇಗ ಆರತ್ತೆ ಅನ್ನೋ ಕಾರಣಕ್ಕೆ. ಈ ಥರ ಎಲ್ಲ ಬೆಳಗ್ಗೆ ಕೆಲಸ ಎದ್ದಾಗಿಂದನೂ ಬ್ಯುಸಿಯಾಗಿ ಈ ಥರ ಇರುತ್ತೆ. ಹಾಗೂ ಇನ್ನು ಎದ್ದ ತಕ್ಷಣ ನಾನು ರಂಗೋಲಿ ಬಿಡ್ಸೋಕ್ಕೆ ಆ ಥರ ಎಲ್ಲ ಹೋದರೆ ಮತ್ತು ಈ ಕೆಲಸಗಳೆಲ್ಲ ಇದ್ದೋಗ್ತವೆ. ಮಕ್ಕಳಿಗೆ ಲೇಟ್ ಆಗಿಬಿಡುತ್ತೆ, ಅವ್ರಿಗೆ 7ಗೆಲ್ಲ ಆಗೋಗಿರಬೇಕು. ಅದಕ್ಕೋಸ್ಕರನೇ ನಾನು ಫಸ್ಟು ಅವ್ರಿಗೆ ಬಾಕ್ಸ್ಗೆ ಮಾಡಿಬಿಟ್ಟು ಮತ್ತೆ ಬೇಕಾದರೆ ಆಚೆ ಹೋಗಿ ಕೆಲಸ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ಬರೋದು. ಸರಿ ನೋಡಿ, ಈ ಥರ ಟೊಮೊಟೊನ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬಿಸಿನೀರು ಎಲ್ಲನೂ ಇವಾಗ ಅದನ್ನು ಈ ಥರ ನೀಟಾಗಿ ತಿರುವ ಇದರಲ್ಲಿ ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಎಲ್ಲನೂ ಒಂದು ಬಾಣಲೆಯಲ್ಲಿ
ಒಗ್ಗರಣೆಗೆ ಎಲ್ಲ ಹಾಕಿದ್ದೀನಿ. ಅದು ಬಂದ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಕೂಡ ಹಾಗೆ ಸಣ್ಣ ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಅಂದರೆ ಅವ್ರಿಗೆ ಅಡ್ಡ ಸಿಗತ್ತೆ ಅಂತ ಹೇಳ್ಬಿಟ್ಟು ಎತ್ತಿ ಪಕ್ಕಕ್ಕಿಡೋದು ಅದು ಇದು ಏನೂ ಇರೋದಿಲ್ಲ ಅದಕ್ಕೆ. ಮತ್ತು ಇನ್ನು ಅವ್ರಿಗೆ ಬಾಕ್ಸ್ಗೆ ಹಾಕಿ ಕಳಿಸಿದ್ದಾದಮೇಲೆ ಒಂದು ಅರ್ಧ ಗಂಟೆ ಆ ಥರ ಬಿಟ್ಕೊಂಡು ಮತ್ತೆ ಹೋಗಿ ಕಸ ಗುಡಿಸಿ ಈ ಥರ ರಂಗೋಲಿನ ಎಲ್ಲನೂ ಬಿಡಿಸಿದ್ದೆ. ಅವತ್ತು ಸೋಮವಾರ ಬೇರೆ ಆಗಿತ್ತು, ಅದಕ್ಕೋಸ್ಕರ ಈ ಥರ ಅಂದರೆ ಯಾವಾಗಲೂ ಬಿಡಿಸೋದೆ ಅದೇನಿಲ್ಲ, ಇವತ್ತು ಯಾವತ್ತೇ ಅಂತ ಏನಿಲ್ಲ. ನನಗೆ ಯಾವತ್ತು ರಂಗೋಲಿ ಬಿಡಿಸ್ಬೇಕು ಏನು ಅನ್ನೋದು ಆವಾಗ ಬಿಡಿಸ್ಕೊಳ್ಳೋದು ಅಷ್ಟೇ. ಈ ಥರ ಎಲ್ಲನೂ ಕ್ಲೀನ್ ಮಾಡಿ ಎಲ್ಲನೂ ಆಗಿತ್ತು. ಮಕ್ಕಳೆಲ್ಲ ಹೋಗಿ ಅವ್ರಿಗೆ ಬಾಕ್ಸ್ಗೆ ಎಲ್ಲ ರೆಡಿ ಮಾಡಿ ಅವರೆಲ್ಲ ಹೋಗಿದ್ದಾದಮೇಲೆ ಒಂದು ಅರ್ಧ ಗಂಟೆ ಆ ಥರ ಬಿಟ್ಕೊಂಡು, ಅಂದರೆ ಹೋಗಿದ್ದ ಹಿಂದೆನೇ ಯಾಕೆ ಕಸ ಗುಡಿಸೋದು ಎಲ್ಲ ಅಂತ ಹೇಳಿಬಿಟ್ಟು ಆ ಥರ ಮಾಡ್ಕೊಳ್ಳೋದು. ಆವಾಗಲೂ ಅಷ್ಟೇ ನೋಡಿ, ಇವಾಗ 8:30 ಆ ಥರ ಆಗಿತ್ತು ಅಷ್ಟೇ. ಎಷ್ಟೊಂದು ಚೆನ್ನಾಗಿದೆ ಕ್ಲೈಮೇಟ್ ಅನ್ನೋದು ಅಲ್ವಾ, ಮೋಡಗಳು ಎಲ್ಲನೂ. ಮತ್ತು ನೋಡಿ ಇವಾಗ ಅವರು ಮಕ್ಕಳು ಹೋಗಿದ್ದ ಹಿಂದೆಯೇ ಅವರೂ ರೆಡಿ ಆದರು. ಸರಿ ಅಂತೇಳ್ಬಿಟ್ಟು ಬೇಗ ರೆಡಿ ಆಗ್ತಾರೆ ಅಂತೇಳ್ಬಿಟ್ಟು ಚಿತ್ರಾನ್ನ ಮಾಡಿಬಿಟ್ಟೆ. ಅವರು ಬೇಗ ಹೋಗ್ತಾರಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ಎಣ್ಣೆ ಬದನೆಕಾಯಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಿತ್ತು. ಅವರು ನೋಡಿದ್ರೆ ಮತ್ತೆ ನಾರ್ಮಲ್ ಟೈಮಿಗೇ ಹೋದರು. ಸರಿ ಇನ್ನೇನು ಮಾಡೋದು, ಹೇಗಿದ್ರು ಇರಲಿ ಅಂತ ಹೇಳಿಬಿಟ್ಟು ಹಾಗೆ ಆ ಚಿತ್ರಾನ್ನ ಅವ್ರಿಗೂ ಇಷ್ಟನೇ ಅಲ್ವಾ, ತಿಂದ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೆ. ಅವ್ರಿಗೆ ಟೊಮೆಟೊ ಗೊಜ್ಜು, ಇವ್ರಿಗೆ ಚಿತ್ರಾನ್ನ. ಅಂದರೆ ಚಿತ್ರಾನ್ನ ಮೊದಲೇ ಮಾಡಿದ್ದಿದ್ರೆ ನನ್ನ ದೊಡ್ಡ ಮಗನೂ ತಿಂತಾ ಇದ್ದ ಅಲ್ವಾ, ಅದಕ್ಕೋಸ್ಕರ ಅಷ್ಟೇ. ಸರಿ ಅದೆಲ್ಲ ಹೋಗಿದ್ದಾದಮೇಲೆ ಇನ್ನು ಇಲ್ಲಿ ಕೆಳಗಡೆ ಎಲ್ಲ ಬಂದು ಇನ್ನು ಕೆಲಸ ಇರುತ್ತಲ್ವ, ಅದೊಂದು ಕೆಲಸ ಇದೊಂದು ಕೆಲಸ ಮಾಡ್ತಾಯಿದ್ದೆ. ನೋಡಿ ಎಲ್ಲನೂ ಕ್ಲೀನ್ ಮಾಡಿ ಎಲ್ಲನೂ ಇದೆಲ್ಲನೂ ಒಂದು ಕಡೆಗೆ ಹಾಕ್ಬಿಟ್ಟಿದ್ದಾರೆ. ನಾನು ಪಾಟ್ಸ್ಗಳೆಲ್ಲನೂ ಎಣ್ಣೆ ಡಬ್ಬ ಇರುತ್ತಲ್ವ ಅದರಲ್ಲಿ ಎಲ್ಲನೂ ನಾನು ಗಿಡಗಳನ್ನೆಲ್ಲ ನೆಟ್ಟಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಎಲ್ಲನೂ ಆ ಕಡೆ ಕೋಳಿ ತೆಂಗಿನಕಾಯಿ ಮರ ಇದೆಯಲ್ಲ ಆ ಕಡೆ ಎಲ್ಲ ಒಂದು ಸೈಡ್ಗೆ ಹಾಕಿ ಇಟ್ಬಿಟ್ಟಿದ್ದಾರೆ. ಆ ಥರ ಚೆನ್ನಾಗಿ ಅನ್ನಿಸ್ತು. ಅಂದರೆ ಮಳೆ ಬರೋ ಟೈಮು ಅಲ್ವಾ, ಅದಕ್ಕೋಸ್ಕರ ಮೋಡಗಳು ಎಲ್ಲ ಚೆನ್ನಾಗಿದ್ವು ನೋಡಿ. ಇಲ್ಲಿ ಹಾಕಿ ಇಟ್ಬಿಟ್ಟಿದ್ದಾರೆ ಎಲ್ಲನೂ ಡಬ್ಬಗಳು ಎಲ್ಲ, ಪಾಟ್ಸ್ ಎಲ್ಲನೂ ನೋಡಿ. ಇದನ್ನು ಮಾತ್ರ ಏನೂ ಮಾಡಿಲ್ಲ. ಇನ್ನು ಅದ್ರ ಪಕ್ಕದಲ್ಲಿರೋಗಳನ್ನೆಲ್ಲ ಕಿತ್ತಾಕಿದ್ದಾರೆ, ಅದರಲ್ಲಿ ಬಿಟ್ಟು ಆ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ. ಏನು ಮಾಡೋಕ್ಕೂ ಆಗೋದಿಲ್ಲ. ಹೀಗೆ ನೋಡ್ತಾ ನೋಡ್ತಾ ನೋಡಿ ಎಷ್ಟೊಂದು ಚೆನ್ನಾಗಿತ್ತು ಕ್ಲೈಮೇಟು. ನನಗಂತೂ ತುಂಬಾ ಇಷ್ಟ ಆಯಿತು. ಐ ಹೋಪ್ ನಿಮಗೂ ಇಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ಶೇರ್ ಮಾಡ್ತಾಯಿದ್ದೀನಿ. ಮಳೆ ಬರೋ ಟೈಮ್ ಆಗಿರೋದ್ರಿಂದ ಈ ಥರ ಅಂದರೆ ಇನ್ನೂ ಒಂದು 1 ವೀಕ್ ಆ ಥರ ಆಗೋಗಿತ್ತು ಮಳೆ ಬರೋದು. ಇನ್ನೇನು ಬರಬೇಕು ಅಂತ ಹೇಳ್ಬಿಟ್ಟು ಈ ಥರ ಬಂದಿದ್ದಾವೆ. ಎಷ್ಟು ಚೆನ್ನಾಗಿದ್ದಾವಲ್ಲ ನೋಡೋಕ್ಕೆ. ಅದಕ್ಕೇ ಒಂದು ಕ್ಲಿಪ್ಪಿಂಗು ನಿಮಗೂ ತೋರಿಸ್ದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನೋಡಿ ಬೆಳಗ್ಗೆ ನಮ್ಮ ಯಜಮಾನ್ರು ಅವರು ಹೂವನ್ನ ಎಲ್ಲ ಇಟ್ಟು ದೀಪ ಹಚ್ಚಿ ಅವರು ಹೋಗಿದ್ದಾರೆ. ಇನ್ನು ನಾನು ಸಾಯಂಕಾಲ ಸ್ನಾನ ಎಲ್ಲ ಮುಗಿಸಿ ಸಾಯಂಕಾಲ ನಾನು ದೀಪ ಹಚ್ಚೋಂಥದ್ದು. ಇವು ಬಂದ್ಬಿಟ್ಟು ನಮ್ಮ ಕೋಳಿಗಳು 2-3 ಇಟ್ಕೊಂಡಿದ್ದೀನಿ. ಅದಕ್ಕೆ ಸುತ್ತಮುತ್ತಲ ಮನೆಯವ್ರನ್ನ ಹಿಡಿಯೋಕ್ಕಿಲ್ಲ. ಎಲ್ಲ ನಮ್ಮ ಮನೆ ಹತ್ರ ಬಂತು ನಿಮ್ಮ ಮನೆ ಹತ್ರ ಬಂತು ಅಂತ ಗಲಾಟೆ ಮಾಡ್ತಾ ಇರ್ತಾರೆ. ನೋಡಿ ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ಕರೆಕ್ಟಾಗಿ 1 o'clock ಆ ಥರ ಆಗ್ತಾಯಿದೆ. ಅಲ್ಲಿ ಸಂಘಕ್ಕೆ ಅಂತ ಹೇಳ್ಬಿಟ್ಟು ಬುಕ್ ಕಟ್ಟಬೇಕಾಗಿತ್ತು. ಅಲ್ಲಿಗೆ ಹೋಗಿದ್ದೆ ಅಲ್ವಾ, ಅಲ್ಲಿ ಸ್ವಲ್ಪ ಲೇಟಾಗೋಯ್ತು. ಹತ್ರ 1 ಗಂಟೆ ಆ ಥರ ಕಾತ್ಕೊಂಡಿದ್ದಾಯಿತು. ಇನ್ನು ಅಲ್ಲಿಂದ ಬಂದ ಮೇಲೆ ಇವಾಗಲೇ ಬುಕ್ಕೆಲ್ಲ ಒಳಗಡೆ ಇಟ್ಟು ಹಾಗೆ ಆಚೆ ಎಲ್ಲ ಕ್ಲೈಮೇಟ್ ಎಲ್ಲ ಚೆನ್ನಾಗಿತ್ತು ನೋಡಿ. ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಇವಾಗ ಬಂದ್ಬಿಟ್ಟು ಚಿತ್ರಾನ್ನ ಎಲ್ಲ ಮಾಡಿದ್ದೆ ಅಲ್ವಾ, ಮಕ್ಕಳಿಗೆ ಟೊಮೆಟೊ ಗೊಜ್ಜು ಚಿತ್ರಾನ್ನ ಮಾಡಿದ್ದೆ. ಇವ್ರಿಗೆ ಅಂದರೆ ಚಿತ್ರಾನ್ನ ಏನೋ ದೊಡ್ಡವನು ತಿಂತಾನೆ, ಮತ್ತು ಚಿಕ್ಕವನು ತಿನ್ನೋದಿಲ್ಲ. ನನಗೆ ಬೇಡ, ನನಗೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಅವನಿಗೆ ಟೊಮೆಟೊ ಗೊಜ್ಜೇನೆ ಮಾಡಿದ್ದು. ಇವರು ಸ್ವಲ್ಪ ಬೇಗ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬೇಗ ರೆಡಿ ಆದರು, ಅದಕ್ಕೋಸ್ಕರ ಮಾಡಿದ್ದು. ಇಲ್ಲಾಂದರೆ ಎಣ್ಣೆ ಬದನೆಕಾಯಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಸರಿ ಹೇಗಿದ್ರು ಸಾಯಂಕಾಲ ಆ ಥರ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಇದ್ದೀನಿ. ಬನ್ನಿ, ಇನ್ನು ಬಟ್ಟೆ ಸ್ಟಿಚ್ಚಿಂಗು ಕಟಿಂಗು ಏನಾದರೂ ಮಾಡಬೇಕು. ತುಂಬಾ ಬಟ್ಟೆ ಎಲ್ಲನೂ ನಡುವೆ ಎಲ್ಲನೂ ಪೇಂಟಿಂಗ್ ಇದ್ದೋಗಿದ್ದಾವೆ, ಎಲ್ಲ ಮಾಡಬೇಕು. ಬನ್ನಿ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ನಿಮ್ಗೂ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಯಾರಾದರೂ ಈ ಥರ ತಿಂತೀರಾ? ನನಗೆ ಈ ಥರ ತಿನ್ನೋದು ಅಭ್ಯಾಸ, ಅಂದರೆ ಚಿಕ್ಕವಾಗಿಂದನೂ ಇದೇ ಥರನೇ ತಿಂತಾಯಿದ್ದೀನಿ. ಇನ್ನು ಇದಕ್ಕೆ ಉಪ್ಪು ಖಾರನೂ ಹಾಕ್ಕೊಂಡು ತಿನ್ಬೋದು, ಸಕ್ಕರೆ ಬಿಟ್ಟು.
ಈ ಥರ ಸಕ್ಕರೆನ ಹಾಕ್ಕೊಂಡು ಈ ಥರ ಕೊಯ್ದುಕೊಂಡು ತಿಂತಾ ಇದ್ದಿದ್ದು. ಇನ್ನು ಆವಾಗ ಏನೂ ತಿನ್ನೋಕ್ಕೆ ಆ ಥರ ನಾವು ಅಂಗಡಿಗಳಿಗೆ ಆ ಥರ ಎಲ್ಲ ಹೋಗ್ತಾ ಇರಲಿಲ್ವಲ್ಲ. ಅದಕ್ಕೋಸ್ಕರ ಈ ಥರ ಏನಾದರೂ ತಿನ್ನೋಕ್ಕೆ ಅಂದರೆ ಈ ಥರನೇ ಅಕ್ಕಿ ಸಕ್ಕರೆ ಹಾಕ್ಕೊಂಡು ತಿನ್ನೋದು, ಇಲ್ಲ ಖಾಲಿ ಅಕ್ಕಿ ತಿನ್ನೋದು, ಈ ಥರ ಹುಣಸೆ ಹಣ್ಣು ಮತ್ತು ಜೀರಿಗೆ ಇದನ್ನೆಲ್ಲ ಜಜ್ಕೊಂಡು ಅದನ್ನು ತಿನ್ನೋದು, ಆ ಥರ ಎಲ್ಲನೂ ಅವಾಗಂದರೆ ಆ ಥರ ತಿಂತಾ ಇದ್ದಿದ್ದು. ಇವಾಗಾದರೆ ತಿನ್ನೋಕೆ ಬೇಕು ಅಂದರೆ ಅಂಗಡಿಗೆ ಹೊಟ್ಟೋಗೋದು, ಆ ಥರ ಎಲ್ಲ ಇದೆ. ನೀವು ಯಾರೆಲ್ಲ ಈ ಥರ ಮಾಡಿದ್ರಿ ಏನು ಕಾಮೆಂಟ್ ಮಾಡಿ, ನಿಮ್ಗೆ ಈ ಥರ ಮಾಡೋದು ಯಾರಿಗಿಷ್ಟ ಅಂತ ಹೇಳ್ಬಿಟ್ಟು. ನೋಡಿ, ಅದೆಲ್ಲ ಆಗಿದ್ದಾದಮೇಲೆ ಒಂದು ಡ್ರೆಸ್ ಸ್ಟಿಚ್ಚಿಂಗ್ ಇತ್ತು, ಸ್ಟಿಚ್ ಮಾಡ್ತಾಯಿದ್ದೆ. ಇನ್ನು ಅಷ್ಟರಲ್ಲಿ ಐಬ್ರೋಗೆ ಅಂತ ಹೇಳಿಬಿಟ್ಟು ಇನ್ನು ಬರ್ತಾಯಿದ್ರು. ಇನ್ನು ಅವತ್ತು ಸೋಮವಾರ ಆಗಿರೋದ್ರಿಂದ ಬಂದೇ ಬರ್ತಾರೆ ಕೆಲವೊಬ್ಬರು ಎಲ್ಲನೂ. ಹಾಗೆ ಐಬ್ರೋನ ಮಾಡ್ತಾಯಿದ್ದೆ. ಅಂದರೆ ನಾನು ಡೇನಲ್ಲೆಲ್ಲ ಅಂದರೆ ಯಾವಾಗಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ವಲ್ಲ, ಅದಕ್ಕೋಸ್ಕರ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಅಂದರೆ ಕೆಲವ್ರಿಗೆ ಕಂಫರ್ಟ್ ಇರುತ್ತೆ, ಕೆಲವ್ರಿಗೆ ಕಂಫರ್ಟ್ ಇರೋಲ್ಲ, ಅಂದರೆ ವಿಡಿಯೋನಲ್ಲಿ ತೋರಿಸೋಕೆ ಅಂತ ಹೇಳಿಬಿಟ್ಟು ಅದಕ್ಕೇ ಹಿಂದೆನೇ ಮಾತ್ರ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ. ಆವಾಗ ಬಂದ್ಬಿಟ್ಟು ಒಂದು 6 ಮೆಂಬರ್ಸ್ ಏನೋ ಬಂದಿದ್ದರು ಫಸ್ಟ್. ಇನ್ನು ಆವಾಗ ಬಂದ್ಬಿಟ್ಟು ಒಂದು 3 o'clock ಆ ಥರ ಆಗಿತ್ತು. ಆ ಟೈಮಲ್ಲಿ ಸರಿ ಒಬ್ಬರಿಗೆ ಮಾಡಿ ಕಳಿಸಿದ್ದೆ. ಇನ್ನು ಒಬ್ಬರು ಇವರು ಇವಾಗ ಮಾಡ್ತಾ ಇರೋದು ಕಾಲೇಜ್ ಹುಡುಗಿ. ಈ ಹುಡುಗಿ ಬಂದ್ಬಿಟ್ಟು ಐಬ್ರೋಗೆ, ಮತ್ತು ಇನ್ನೊಬ್ಬ ಹುಡುಗಿ ಬಂದ್ಬಿಟ್ಟು ಬಟ್ಟೆ ಸ್ಟಿಚ್ಚಿಂಗ್ಗೆ ಅಂತ ಹೇಳಿ ತೊಗೊಂಬಂದಿದ್ಲು. ಮತ್ತು ಇನ್ನು ಅಲ್ಲಿ ಓಡಾಡ್ತಾ ಇರೋ ಅವರು ದೊಡ್ಡವರೇ, ಅವರು ಇಬ್ಬರು ಬಂದಿದ್ದರು ಐಬ್ರೋಗೆ ಅಂತ ಹೇಳ್ಬಿಟ್ಟು, ಮತ್ತು ಬಟ್ಟೆ ಸ್ಟಿಚ್ಚಿಂಗ್ಗೆ ಕೊಡೋಕ್ಕೂ ಅಂತ ಹೇಳಿಬಿಟ್ಟು. ಸರಿ, ಈ ಥರ ಎಲ್ಲ ನನ್ನ ಕೆಲಸ ಎಲ್ಲನೂ ಆಗ್ತಾ ಇದೆ. ಇನ್ನು ಐಬ್ರೋಗೆ ಬಂದವ್ರಿಗೆ ಐಬ್ರೋ ಮಾಡೋದು, ಇನ್ನು ಇಲ್ಲದೆ ಇರೋವಾಗ ಮನೆ ಕೆಲಸ, ಇಲ್ಲಾಂದರೆ ನನ್ನ ಬಟ್ಟೆ ಸ್ಟಿಚ್ಚಿಂಗು, ಈ ಥರ ಎಲ್ಲ ಇರುತ್ತೆ ಮಧ್ಯಾಹ್ನದ ಟೈಮು ಎಲ್ಲನೂ. ಹಾಗೆ ಹೇಳಿದ್ರಲ್ಲ, ಇವಾಗ ಅವರು ಇವರೇ ಬಟ್ಟೆ ಸ್ಟಿಚ್ಚಿಂಗು ಆ್ಯಂಡ್ ಐಬ್ರೋಗೇನು ಬಂದಿದ್ದಂಥದ್ದು. ಇನ್ನೇನು ಹಬ್ಬಗಳು, ಇನ್ನು ಫಂಕ್ಷನ್ಗಳು ಎಲ್ಲನೂ ಇನ್ನು ಸ್ಟಾರ್ಟ್ ಆಗುತ್ತಲ್ವ, ಪಿತೃಪಕ್ಷ ಎಲ್ಲನೂ ಮುಗಿಯೋ ಟೈಮು. ಅದಕ್ಕೋಸ್ಕರ ಇನ್ನು ಎಲ್ಲನೂ ಸ್ಟಾರ್ಟು. ಇನ್ನು ದೀಪಾವಳಿ ಹಬ್ಬಕ್ಕೆ ಹೊಲಿಸೋ ಬಟ್ಟೆಗಳೂ ಈಗಲೇ ಕೊಡ್ತಾ ಇದ್ದಾರೆ. ಈ ಥರ ಚಿಕ್ಕ ಹುಡುಗಿ ಎಲ್ಲನೂ ಇತ್ತು, ಅವ್ರಿಗೆ ಏನೇನೋ ಮಾತುಗಳು ಹೇಳ್ತಾನೆ ಇದ್ದರು. ಸರಿ, ಇನ್ನು ಅವರು ಹೋಗಿದ್ಮೇಲೆ ಇನ್ನೊಬ್ಬ ಹುಡುಗಿನೂ ಬಂದಿದ್ದರು. ಅವರು ಅಷ್ಟೇ ಐಬ್ರೋಗೆ ನನ್ನ ರೊಟೀನ್ ಈ ಥರ ಇರುತ್ತೆ ಮಧ್ಯದಲ್ಲಿ ಎಲ್ಲನೂ. ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳಿ ಅನ್ನಿಸ್ತು, ಅದಕ್ಕೋಸ್ಕರನೇ ಶೇರ್ ಮಾಡ್ತಾಯಿದ್ದೀನಿ. ಏನು ಇವರು ಇದನ್ನು ಎಲ್ಲನೂ ತೋರಿಸ್ಬೇಕಾ ಏನು ಹೇಗೆ ಅಂತ ಅಂದ್ಕೊತೀರೇನೋ. ಅಂದರೆ ಕೆಲವರು ನಾನು ಇಷ್ಟು ವರ್ಷ ಆಗಿದ್ರೂ ನಾನು ಈ ಊರಿಗೆ ಬಂದು ಮತ್ತು ಇನ್ನೇನು 9 years ಆಗೋಗಿ 10ಯಲ್ಲಿ ನಡೀತಾ ಇದೆ ನಾನು ಪಾರ್ಲರ್ ಇಟ್ಟು. ಇವಾಗೂ ಕೆಲವ್ರಿಗೆಲ್ಲ ಗೊತ್ತಿಲ್ಲ ನಾನು ಪಾರ್ಲರ್ ಇಟ್ಟಿದ್ದೀನಿ, ಬಟ್ಟೆ ಸ್ಟಿಚಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಮ್ಮೂರಲ್ಲಿ ಈ ರಾಯಲ್ಪಾಡಲ್ಲಿ ನಮ್ಮೂರಲ್ಲಿರೋರೇ ಕೇಳ್ತಾರೆ, ನೀವೇ ಅಲ್ವಾ ವನಜಾಕ್ಷಿ ಬ್ಯೂಟಿ ಪಾರ್ಲರ್ ಅಂದರೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಕ್ಕೋಸ್ಕರನೇ ಶೇರ್ ಮಾಡೋಣ ಗೊತ್ತಿಲ್ಲದೆ ಇರೋವ್ರಿಗೆ. ಅಂದರೆ ಈ ಕಡೆ ನನಗೆ ಆಲ್ಮೋಸ್ಟ್ ಸ್ವಲ್ಪ ತಿಳಿದೇ ಇರೋವರೇ ಜಾಸ್ತಿ ವಿಡಿಯೋಗಳನ್ನ ನೋಡೋದು, ಅದಕ್ಕೋಸ್ಕರ ಅವ್ರಿಗೂ ತಿಳಿಯುತ್ತೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಮತ್ತು ಸಾಯಂಕಾಲ ಫೇಶಿಯಲ್ಗೂ ಬಂದಿದ್ದರು, ಅದನ್ನು ವಿಡಿಯೋನ ಮಾಡೋಕ್ಕೊಳ್ಳೋಕ್ಕೆ ಆಗಲಿಲ್ಲ. ಅದೇ ಈ ಫೇಶಿಯಲ್ ಮಾಡೋ ಬ್ಯುಸಿನಲ್ಲಿ, ಅಂದರೆ ಅವರು ಬಂದ್ಬಿಟ್ಟು ಒಂದು 5:30 ಆ ಥರ ಬಂದಿದ್ರ. ಇನ್ನು ಮಳೆ ಬರೋ ಟೈಮು ಹಾಗೆ ಈಗ ಅಂತೇಳ್ಬಿಟ್ಟು ಮಾಡೋಕ್ಕೆ ಆಗಲಿಲ್ಲ ವಿಡಿಯೋನ. ಆ ಥರ ಎಲ್ಲ ಇರುತ್ತೆ. ಅಂದರೆ ಕೆಲವರು ಐಬ್ರೋ ಮಾಡಿದ್ರೂ ಫೇಶಿಯಲ್ ಮಾಡ್ತೀಯಾ, ಫೇಶಿಯಲ್ ಮಾಡೋದು ನಮ್ಗೆ ಗೊತ್ತಿಲ್ವೇ ಅಂತ ಹೇಳ್ತಾರೆ. ಇನ್ನು ಪಾರ್ಲರು ಅಂದಮೇಲೆ ಇನ್ನು ಎಲ್ಲ ಇರುತ್ತಲ್ವ A to Z, ಆ ಥರ ಎಲ್ಲ ಕೇಳ್ತಾರೆ. ಅದಕ್ಕೋಸ್ಕರ ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿರಲ್ಲ ಫ್ರೆಂಡ್ಸ್, ಐಬ್ರೋಸ್ಗೆ ಮತ್ತು ಬಟ್ಟೆ ಸ್ಟಿಚ್ಚಿಂಗ್ಗೆ ಕೊಡೋಕ್ಕೆ ಈ ಥರ ಎಲ್ಲನೂ ಬರ್ತಾನೆ ಇದ್ದರು. ಆವಾಗಲಿಂದ ತೋರಿಸ್ದೆ ಅಲ್ವ, ಕೆಲವೊಬ್ರದ್ದೆಲ್ಲ ಹಿಡ್ದೆ. ಅಂದರೆ ಫೇಸ್ ಏನು ರಿವೀಲ್ ಮಾಡಲಿಲ್ಲ, ಐಬ್ರೋ ಮಾಡಿದವ್ರಿಗೆ ಅಂತಲೂ ಹೇಳೇ ತೋರಿಸ್ದೆ. ಒಂದು ಚಿಕ್ಕ ಮಗುಗೆ ಹೇರ್ ಕಟ್ ಬಂತು, ಮತ್ತು ಒಂದು 7 ಜನಕ್ಕೇನೋ 7-8 ಜನಕ್ಕೆ ಐಬ್ರೋಗೆ ಅಂತ ಹೇಳಿ ಬಂದಿದ್ದರು. ಮತ್ತು ಒಂದು 3-4 ಜನ ಬಟ್ಟೆ ಸ್ಟಿಚಿಂಗ್ ಅಂತ ಹೇಳ್ಬಿಟ್ಟು ಕೊಟ್ಟು ಹೋಗಿದ್ದಾರೆ. ನಾನು ಬಂದ್ಬಿಟ್ಟು ನೋಡಿ ಡ್ರೆಸ್ನ ಸ್ಟಿಚ್ ಮಾಡ್ತಾಯಿದ್ದೆ.
ಇನ್ನು ಬರ್ತಾರಲ್ವ, ಇನ್ನು ಅವ್ರದ್ದು ನೋಡಬೇಕು. ನೋಡಿ, ಡ್ರೆಸ್ ಸ್ಟಿಚಿಂಗ್ ಮಾಡ್ತಾಯಿದ್ದೆ. ಅದನ್ನು ಇನ್ನು ಸ್ಲೀವ್ಸು ಅದು ಪ್ರಿಂಟು ಇದು ಡಿಸೈನ್ ಬಂದ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ. ಹಾಗೆ ಇದನ್ನು ಸ್ಲೀವ್ಸ್ಗೋಸ್ಕರ ಈ ಥರ ಇಟ್ಟಿದ್ದೀನಿ. ಇನ್ನು ಅದನ್ನು ಅಟ್ಯಾಚ್ ಮಾಡಬೇಕು. ಇವಾಗ ಬಂದ್ಬಿಟ್ಟು 5:30 ಆ ಥರ ಆಗ್ತಾಯಿದೆ. ಸ್ನಾನನೂ ಮಾಡ್ಕೋಬೇಕು, ದೀಪ ಹಚ್ಚೋಕೆ ಎಲ್ಲನೂ, ಮತ್ತು ಸಂತೆ ಇದೆ, ಸಂತೆಗೆ ಹೋಗಿ ಬರೋಕ್ಕೆ ಎಲ್ಲರೂ ಸರಿ ಹೋಗುತ್ತೆ. ಅಲ್ಲಿವರೆಗೂ ನೀರು ಬಂದ್ಬಿಟ್ಟು ಹೀಟ್ರಿಗೆ ಹಾಕಿ ಬಂದಿದ್ದೀನಿ. ಅಲ್ಲಿವರೆಗೂ ಇದೇನಾದರೂ ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ಹೋದರೆ ಆಯಿತು ಅಂತೇಳ್ಬಿಟ್ಟು ಬಂದಿದ್ದೀನಿ. ಬನ್ನಿ, ಇವಾಗ ಡ್ರೆಸ್ ಸ್ಟಿಚ್ ಮಾಡಿದ್ಮೇಲೆ ಯಾವ ಥರ ಇರುತ್ತೆ ಏನು ಅಂತ ತೋರಿಸ್ತೀನಿ. ಇವತ್ತು ಸೋಮವಾರ ಅಲ್ವಾ, ಸಂತೆಗೆ ಬಂದವರು ಎಲ್ಲನೂ ಈ ಥರ ಐಬ್ರೋಗೆ ಈ ಥರ ಬರ್ತಾ ಇರ್ತಾರೆ. ಚಿನ್ನ ಆ ಥರ ಹೇಳಿದೆ ಅಲ್ವಾ ಫ್ರೆಂಡ್ಸ್, ನಾನು ಇನ್ನೇನು ಮದುವೆ ಆಗಿ ಒಂದು 20 ಇಯರ್ಸ್ ಆ ಥರ ಆಗ್ತಾಯಿದೆ. ಮತ್ತು ಪಾರ್ಲರು, ಬಟ್ಟೆ ಸ್ಟಿಚಿಂಗು ಸ್ಟಾರ್ಟ್ ಮಾಡಿ, ಅಂದರೆ ಬಟ್ಟೆ ಸ್ಟಿಚಿಂಗ್ ಮೊದಲಿಂದನೇ ಹೊಲಿತಾ ಇದ್ದೆ. ಆದರೆ ಪಾರ್ಲರ್ ಇಟ್ಟಾಗಿಂದನೇ ಬಟ್ಟೆಗಳಿಗೂ ಬೇರೆಯವರು ಬಟ್ಟೆ ಹೊಲಿಯೋದು ಸ್ಟಾರ್ಟ್ ಮಾಡಿದ್ದಂಥದ್ದು. ಅದೂ ಅಷ್ಟೇ ಇನ್ನೇನು 10 ಇಯರ್ಸ್ ಆಗ್ತಾ ಬರ್ತಾಯಿದೆ. ಆದ್ರೂ ನಮ್ಮೂರಲ್ಲಿರೋವರೆಗೇ ನಾನು ಬಟ್ಟೆ ಹೊಲಿತೀನಿ, ಈ ಥರ ಪಾರ್ಲರ್ ಇಟ್ಕೊಂಡಿದ್ದೀನಿ ಅಂತಲೇ ಗೊತ್ತಿಲ್ಲ. ಅದಕ್ಕೋಸ್ಕರ ವಿಡಿಯೋನ ಶೇರ್ ಮಾಡ್ತಾ ಇರೋದು ಅಷ್ಟೇ. ಅಂದರೆ ಸಂತೆಗೆ ಹೋಗಿದ್ದೆ ಅಲ್ವಾ, ಅಲ್ಲಿ ಒಬ್ಬರು ಕೇಳಿದರು, ನೀವೇನಾ ವನಜಾಕ್ಷಿ ಬ್ಯೂಟಿ ಪಾರ್ಲರ್ ಅವರು? ನಾನು ಗೆಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸ್ಟಿಚ್ ಮಾಡಿದ್ದು ಆಯಿತು. ಸ್ಲೀವ್ಸ್ನ ಅಟ್ಯಾಚ್ ಮಾಡಿ ಸೈಡ್ಸ್ ಎಲ್ಲ ಸ್ಟಿಚ್ ಮಾಡಿಬಿಟ್ಟೆ. ಈ ಥರ ಆಗಿದೆ. ಇನ್ನೊಂದು ಟಾಪ್ ಇದೆ, ಅದನ್ನು ಸ್ಟಿಚ್ ಮಾಡಿಬಿಟ್ರೆ ಬೇಗ ಮತ್ತು ಅವರಿಗೆ ಕೊಟ್ಬಿಡ್ಬೋದು. ಈ ನಡುವೆ ಇನ್ನು ಮದುವೆ ಮತ್ತು ಹಬ್ಬ ಅದು ಇದು ಅಂತ ಹೇಳ್ಬಿಟ್ಟು ಈ ನಡುವೆ ಸರಿಯಾಗಿ ಸ್ಟಿಚ್ ಮಾಡೋಕ್ಕೆ ಆಗಿರಲಿಲ್ಲ. ನೋಡಿ, ಈ ಥರ ಇದೆ. ಈ ಥರ ಸ್ಟಿಚ್ ಮಾಡಿದ್ದೀನಿ. ಸ್ಲೀವ್ಸ್ ಬಂದ್ಬಿಟ್ಟು ಈ ಥರ ಇಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಪ್ಯಾಂಟು ಈ ಥರ ಕಲರ್ ಇದೆ ನೋಡಿ. ಇದು ಪ್ಯಾಂಟು, ಇದು ಬಂದ್ಬಿಟ್ಟು ಟಾಪು. ಈ ಥರ ಸ್ಟಿಚ್ ಮಾಡಿದ್ದೀನಿ. ಆಗೋಯ್ತು ಈಗ ಸದ್ಯಕ್ಕೆ, ಇಷ್ಟು ದಿನಕ್ಕೆ ಅಂತ ಹೇಳ್ಬಿಟ್ಟು ಆಯಿತು. ಮತ್ತು ಇನ್ನೊಂದು ಇದೆ, ಅದನ್ನು ಸ್ಟಿಚ್ ಮಾಡಿಬಿಟ್ರೆ ನೋಡಿ. ಪ್ಯಾಂಟೇನೋ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ, ಟಾಪ್ ಸ್ಟಿಚ್ ಮಾಡಬೇಕು. ಇನ್ನು ಇವತ್ತು ಆಗೋದಿಲ್ಲ, ನಾಳೆ ಆದರೂ ಸ್ಟಿಚ್ ಮಾಡೋಣ. ಇನ್ನು ಇವಾಗ ಹೋಗಿ ಸ್ನಾನ ಮಾಡಿ ದೀಪ ಹಚ್ಚಿ ಮತ್ತು ಸಂತೆಗೆ ಎಲ್ಲ ಹೋಗ್ಬೇಕಾಗತ್ತೆ. ಹೋಗಿ ಬರೋಣ. ಇದ್ರದ್ದು ಅಷ್ಟೇ, ಪ್ಯಾಂಟನ್ನ ಸ್ಟಿಚ್ ಮಾಡಿ ಇಟ್ಬಿಟ್ಟಿದ್ದೀನಿ ನೋಡಿ. ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ಪ್ಯಾಂಟು ಎಲ್ಲನೂ. ಇನ್ನು ಈ ನಡುವೆ ಪೆಂಡಿಂಗ್ ಇರೋವು ಎಲ್ಲವನ್ನೂ ಇನ್ನು ಇಂಟ್ರೆಸ್ಟ್ ಆಗಿ ಕೂತ್ಕೊಂಡು ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಬಂದು ವಾಪಸ್ ಹೋದರೆ ಅವರು ಒಂಥರ ಎಷ್ಟು ದಿನ ಆಯಿತು ಅದು ಇದು ಅಂದರೆ ನನಗೆ ಒಂಥರ ಅನಿಸುತ್ತೆ. ಅದಕ್ಕೋಸ್ಕರ ಅವರು ಆ ಥರ ಅನ್ನೋಕ್ಕಿಂತ ಮುಂಚೆನೇ ಕೊಟ್ಬಿಡ್ಬೇಕು. ಇನ್ನೂ 2 ಡ್ರೆಸ್ ಇದ್ದಾವೆ, ಅದನ್ನು ಅಂದರೆ ಇವ್ರದ್ದೆಲ್ಲ ಬೇರೆಯವ್ರದ್ದು, ಅದನ್ನು ಸ್ಟಿಚ್ ಮಾಡಬೇಕು ನೋಡಿ. ಇನ್ನು ಇದೊಂದು ಇದೆ, ಇದನ್ನು ಸ್ಟಿಚ್ ಮಾಡಿಬಿಟ್ರೆ ಅವ್ರನ್ನ ಕರೆದು ಕೊಟ್ಬಿಡ್ಬೇಕು. ಇನ್ನು ಲಾಂಗ್ ಟಾಪೂ ಸ್ಯಾರಿನಲ್ಲಿ ಲಾಂಗ್ ಟಾಪು ಹೊಲ್ಕೊಟ್ಟಿದ್ದೆ. ಅದರ ಅಮೌಂಟು ಇದರ ಅಮೌಂಟು ಎಲ್ಲನೂ ಕೊಡ್ತಾರೆ ಒಂದ್ಸಲಿ, ಕೇಳಬೇಕು ನೋಡಿ. ಈ ಥರ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಈ ಥರ ಮೊದಲೇ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ಟಿಚ್ ಮಾಡೋಕ್ಕೆ ಈಸಿ. ಆ ಥರ ಸರಿ, ಬನ್ನಿ ಇವಾಗ ಸ್ನಾನ ಮಾಡ್ಕೊಳ್ಳೋಣ. ಇನ್ನೇನು 5:40 50 ಆ ಥರ ಆಗ್ತಾಯಿದೆ. 51 ಇನ್ನೇನು. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಬಂದ್ಬಿಟ್ಟು ಇನ್ನೇನು 7:30 ಇಲ್ಲ 7:16 ಆ ಥರ ಆಗಿದೆ ನೋಡಿ. ಸ್ನಾನ ಎಲ್ಲ ಮುಗಿಸಿ ದೀಪ ಎಲ್ಲ ಹಚ್ಚಿ ಮತ್ತು ಸಂತೆಗೆಲ್ಲ ಹೋಗಿ ನೋಡಿ ಜೋಡಿಸ್ಕೊತಾ ಇದ್ದೀನಿ ಎಲ್ಲನೂ. ಸಂತೆಗೆ ಹೋಗಿ ಈ ಥರ ತರಕಾರಿನ ಎಲ್ಲವನ್ನು ತಗೊಂಡು ಬಂದೆ. ಇನ್ನು ಈ ನಡುವೆ ಎಲ್ಲ ಇರಲಿಲ್ವಲ್ಲ, ತರಕಾರಿ ಎಲ್ಲನೂ ಕಡಿಮೆ ಆಗಿತ್ತು. ಫ್ರಿಜ್ಜಲ್ಲಿ ತರಕಾರಿ ಎಲ್ಲ ಖಾಲಿ ಆಗಿತ್ತು. ಅದಕ್ಕೋಸ್ಕರ ಇವಾಗ ಎಲ್ಲನೂ ತೊಗೊಂಬಂದಿದ್ದೀನಿ. ಇನ್ನು ನೆಕ್ಸ್ಟ್ ವೀಕ್ ಬೇಕಾದರೆ ಮಕ್ಕಳನ್ನ ಕಳಿಸಿದ್ರೂ ಆಗತ್ತೆ, ಅವ್ರಿಗೆ ಇಷ್ಟ ಬಂದಿದ್ದು ತಗೊಬಂದ್ರೂ ಆಗತ್ತೆ. ಯಾಕಂದರೆ ಇವೆಲ್ಲನೂ ಇರ್ತಾವಲ್ವ, ಆ ಥರ ತೊಗೊಂಬಂದಿದ್ದೀನಿ. ಇಷ್ಟೂ ತೊಗೊಂಡು ಬಂದಿದ್ದೀನಿ. 500 and change ಖಾಲಿ ಆಗೋಯ್ತು. ಆ ಥರ. 500 and change ಖಾಲಿ ಆಗೋಯ್ತು. ಆ ಥರ. ಸರಿ, ಬನ್ನಿ ಇವಾಗ ಡ್ರೆಸ್ ಸ್ಟಿಚ್ ಮಾಡೋಣ. ಇನ್ನೇನು 5:40 50 ಆ ಥರ ಆಗ್ತಾಯಿದೆ ನೋಡಿ. ಇವಾಗ ಬಂದ್ಬಿಟ್ಟು ಇನ್ನೇನು 7:30 ಇಲ್ಲ 7:16 ಆ ಥರ ಆಗಿದೆ. ನೋಡಿ ಇವಾಗ ಬಂದ್ಬಿಟ್ಟು ಇನ್ನೇನು 7:30 50 ಆ ಥರ ಆಗ್ತಾಯಿದೆ.
ನೋಡಿ ಅಂದರೆ ಎಲ್ಲ ತರಕಾರಿ ಯಾಕಜ್ಜಿ ಇಷ್ಟೊಂದು ಜಾಸ್ತಿ ತಗೊಂಬಂದಿದ್ದೀನಿ ಅಂದರೆ ಏನಾದರೂ ಹೆಲ್ದಿಯಾಗಿ ಮಕ್ಕಳಿಗೆ ಚೆನ್ನಾಗಿ ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಲೂ ಅರ್ಜೆಂಟ್ ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಥರ ಏನಾದರೂ ಇದ್ದರೆ ಅದೋ ಇದೋ ಎತ್ಕೊಂಡು ಬೇಗ ಬೇಗ ಮಾಡಿ ಕೊಟ್ಬಿಡ್ಬೋದು. ಬೆಳಿಗ್ಗೆ ಎದ್ದಿದ ತಕ್ಷಣ ಏನು ಇಲ್ಲದೆ ಇದ್ರೆ ಅಯ್ಯೋ ಏನಪ್ಪ ಮಾಡೋದು ಇವಾಗ ಮಕ್ಕಳಿಗೆ ಏನು ಮಾಡೋದು ಅಂತ ಅನ್ನಿಸ್ಬಿಡತ್ತೆ. ಅವ್ರಿಗೇನೋ ಮುದ್ದೆ ಸಾಂಬಾರು ಏನೋ ಒಂದು ಮಾಡಿ ಕೊಟ್ಬಿಡ್ಬೋದು. ಸಾಂಬಾರು ಯಾವುದೇ ಥರ ಮಾಡಿದ್ರೂ ಚೆನ್ನಾಗಿರತ್ತಲ್ವ, ಮಾಡಿಬಿಡ್ಬೋದು. ಅವ್ರಿಗೆ ಟಿಫನ್ಗೆ ಬಾಕ್ಸ್ಗೆ ಸ್ವಲ್ಪ ಕಷ್ಟ ಆಗೋದು, ಅದಕ್ಕೋಸ್ಕರ ಎಲ್ಲವನ್ನು ತೊಗೊಂಬಂದಿದ್ದೀನಿ. ಇನ್ನೂ ಟೊಮೊಟೊ ಮತ್ತು ಬದನೆಕಾಯಿ ಎಲ್ಲನೂ ಮನೆಯಲ್ಲೇ ಇದ್ದಾವೆ. ನೆನ್ನೆ ಅವರು ತೊಗೊಂಬಂದಿದ್ದಾರೆ ಎಲ್ಲ ಅವರು ಫ್ರೆಂಡ್ಸ್ ತೋಟದಲ್ಲೇ, ಅದಕ್ಕೆ ಅವುಗಳನ್ನ ತೊಗೊಂಬಂದಿಲ್ಲ. ಇನ್ನೆಲ್ಲನೂ ತೊಗೊಂಬಂದಿದ್ದೀನಿ. ಅದನ್ನೇ ಎತ್ತಿ ಇಡ್ತಾ ಇದ್ದೀನಿ, ಫ್ರಿಜ್ಜಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು. ಹಾಗೆ ಮುದ್ದೆಗೆ ಇಟ್ಟಿದ್ದೀನಿ, ರೈಸ್ಗೆ ಇಟ್ಟಿದ್ದೀನಿ, ಹಾಗೆ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಈ ಥರ ಎಲ್ಲ ಆಗ್ತಾ ಇದೆ ನೋಡಿದ್ರಲ್ಲ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯಾವ ಥರ ಆಗ್ತಾ ಇದೆ ಏನೋ ಅಂತ. ಇನ್ನೂ ಇವಾಗ ಸಾಂಬಾರು ಮಾಡಬೇಕು, ಅದಕ್ಕೆ ಏನು ಮಾಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ಸ್ವಲ್ಪ ಇದೆ, ಇವಾಗ ಬೆಂಡೆಕಾಯಿ ಸಾಂಬಾರು ಮಾಡೋಣ. ಈಗ ಸದ್ಯಕ್ಕೆ ಸರಿ ಹೋಗುತ್ತೆ. ಇನ್ನು ಬೆಳಗ್ಗೆಗೆ ಬೇಕಾದರೆ ಎಣ್ಣೆ ಬದನೆಕಾಯಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ. ಫಸ್ಟು ಇದನ್ನು ಎತ್ತಿ ಇಟ್ಬಿಡ್ಬೇಕು. ಇದು ತೊಗೊಂಬಂದಿದ್ದೀನಿ ಕೊತ್ತಂಬರಿ, ಪುದೀನ, ಪಾಲಕ್ಕು, ಬೀಟ್ರೋಟು, ಇದು ಹಾಗಲಕಾಯಿ, ಕ್ಯಾಪ್ಸಿಕಮ್ಮು, ನೌಕೋಲು, ಮತ್ತು ಇದು ಮೆಣಸಿನ್ಕಾಯಿ, ಬಜ್ಜಿ ಮೆಣಸಿನ್ಕಾಯಿ, ಶುಂಠಿ, ಮತ್ತು ಇದು ಹೂಕೋಸು, ಮುಲ್ಲಂಗಿ ಇನ್ನು ತೊಳಿಬೇಕು, ಅದಕ್ಕೆ ಆ ಥರ ಇದ್ದಾವೆ. ಮತ್ತು ಇದನ್ನು ಅಷ್ಟೇ ಕ್ಯಾರೆಟು, ಬೀನ್ಸು, ಇದು ಚಿಕ್ಕಡಿಕಾಯಿ ಅಂತ ಹೇಳ್ತೀವಲ್ಲ ಅದು, ಮತ್ತು ತೊಂಡೆಕಾಯಿ, ಈರುಳ್ಳಿ, ಇದು ಹೀರೆಕಾಯಿ, ಬಸ್ಸಾರು ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ತೊಗೊಂಬಂದೆ. ಬೆಂಡೆಕಾಯಿ ಇನ್ನೂ ಇದರಲ್ಲಿ ಸಪ್ರೇಟ್ ಮಾಡೋದು ಎಲ್ಲ ಇದೆ. ಹಾಗೆ ಸಾಸಿವೆ ಕಾಳು ಪ್ಯಾಕೆಟ್ ಒಂದು ತೊಗೊಂಬಂದೆ. ನೋಡಿ ಎಲ್ಲ ಯಾವ ಥರ ಅರಳಿ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಸಾಂಬಾರು ಮಾಡಿಬಿಡ್ಬೇಕು. ಸಾಂಬಾರು ಒಂದು ಮಾಡಿಬಿಟ್ರೆ ಮತ್ತೆ ನಿಧಾನವಾಗಿ ಏನಾದರೂ ಮಾಡ್ಕೋಬೇಕು. ಅದು ಬೇರೆ ಇದನ್ನು ಎತ್ತಿಡಬೇಕು. ಇನ್ನು ಈ ಥರ ನೋಡಿದ್ರೂ ಅವರು ಎಲ್ಲ ಈ ಥರ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ ಅಂತಾನೆ. ಅದಕ್ಕೋಸ್ಕರ ಇದನ್ನು ಬೇಗ ಬೇಗ ಎತ್ಬಿಟ್ಟು ಸಾಂಬಾರಿಗೆ ಬೇಗ ಬೇಗ ರೆಡಿ ಮಾಡಿಬಿಡ್ಬೇಕು. ಬನ್ನಿ ಏನು ಮಾಡ್ತೀನಿ ಏನು ಅಂತ ಹಾಗೆ ತೋರಿಸ್ತೀನಿ. ಚಿನ್ನ ನೋಡಿ, ನಮ್ಮ ಚಿನ್ನ ಜಗಳಕ್ಕೆ ಹೋಗ್ಬೇಕಂತೆ, ಬಾಗಿಲಾಕಿ ಇಟ್ಟಿದ್ದೀನಿ, ಅದಕ್ಕೆ ತೆಗಿ ಅಂತ ಹೇಳ್ಬಿಟ್ಟು ಇದು ಮಾಡ್ತೈತೆ. ನೋಡಿ ಫ್ರೆಂಡ್ಸ್, ಎಲ್ಲನೂ ಎತ್ತಿ ಇಟ್ಬಿಟ್ಟಿದ್ದೀನಿ. ಇನ್ನು ಹೋಗಿ ಅಡುಗೆ ಕೆಲಸ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಬೆಂಡೆಕಾಯಿ ಗೊಜ್ಜು ಮಸಾಲೆ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಬೆಂಡೆಕಾಯಿನ ಎಲ್ಲನೂ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆನೂ ಕೊಟ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಇದು ಬಂದ್ಬಿಟ್ಟು ಅದಕ್ಕೆ ನಾನು ಒಂದು 4 ಟೊಮೊಟೊ, 1 ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಅಂದರೆ ಗ್ರೇವಿಗೂ ಆಗುತ್ತೆ, ಹಾಗೆ ಹುಳಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಟೊಮೊಟೊ ಒಂದು 4 ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ ಮತ್ತು ಈರುಳ್ಳಿ ಹಾಕಿ ಅದು ಕಲರ್ ಬಂದ ಮೇಲೆ ಮತ್ತು ಬೆಂಡೆಕಾಯಿನೂ ಹಾಕಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಮಸಾಲೆ ಏನೂ ಹಾಕೋಷ್ಟಿಲ್ಲ. ಈ ಥರ ಸಿಂಪಲ್ಲಾಗಿ ಮಾಡಿದ್ರೆ ಜಾಸ್ತಿ ಮಸಾಲೆ ಇಷ್ಟಪಡದೇ ಇರೋವರೆಗೆ ಇಷ್ಟ ಆಗುತ್ತೆ, ಹಾಗೆ ಬೇಗನೂ ಆಗುತ್ತೆ, ಮತ್ತು ಟೇಸ್ಟೂ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಳ್ದೆ ಅಲ್ವಾ, 4 ಟೊಮೊಟೊ, 1 ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಚೆನ್ನಾಗಿ ಈ ಥರ ರುಬ್ಬಿ ಇಟ್ಕೊಂಡ್ಬಿಟ್ಟು ಇವಾಗ ನೋಡಿ ಈ ಥರ ಫ್ರೈ ಆಗಿದ್ದಾದಮೇಲೆ ಈ ಥರ ರುಬ್ಬಿರೋದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡ್ರೆ ಆವಾಗ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೇರೆ ಏನೂ ಹಾಕಿರಲಿಲ್ಲ, ಅಂದರೆ ಸ್ವಲ್ಪ ಕಡಲೆಪಪ್ಪು ಏನೋ ಸೇರಿಸಿದಂಗೆ ಇದ್ದೀನಿ. ಹಾಗೆ ಇನ್ನು ಬೇರೆ ಕೊಬ್ಬರಿ ಈ ಥರ ಇನ್ನು ಬೇರೆ ಏನೂ ಹಾಕಿಲ್ಲ. ಇನ್ನು ನಾವು ಟೊಮೊಟೊ ಹಾಕಿರೋದ್ರಿಂದನೇ ಗ್ರೇವಿ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಸೇರಿಸ್ತಾ ಇದ್ದೀನಿ. ಇವಾಗ ಬಂದ್ಬಿಟ್ಟು ಗರಂ ಮಸಾಲ ಪೌಡರ್ನ ಅದು 1 ಸ್ಪೂನಷ್ಟು, ನೀವು ಎಷ್ಟು ಮಾಡ್ತೀರಾ ಏನು ಹೇಗೆ ಅಂತ ಹೇಳ್ಬಿಟ್ಟು ಕ್ವಾಂಟಿಟಿನ ನೋಡಿಕೊಂಡು ಅಷ್ಟನ್ನು ಸೇರಿಸ್ಕೊಳ್ಳಿ.
ಇವಾಗ ಖಾರ ಪುಡಿ ಸ್ವಲ್ಪ ಹೇಳ್ಬೇಕು ಅಂದರೆ ಧನಿಯಾ ಪುಡಿ ಕೂಡ ಹಾಕಿರಲಿಲ್ಲ. ಧನಿಯಾ ಪುಡಿ ಹಾಕ್ದೇ ಗರಂ ಮಸಾಲ ಪೌಡರು ಈ ಥರನೇ ಹಾಕಿದ್ದಂಥದ್ದು. ಸಾಂಬಾರು ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬಂತು. ಅದು ಬಂದ್ಬಿಟ್ಟು ಮುದ್ದೆಗೆ, ರೈಸ್ಗೆ, ಚಪಾತಿಗೆ ಈ ಥರ ಎಲ್ಲಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಬೇಕು. ನಮಗೆ ನೀರು ನಿಮಗೆ ಗೊಜ್ಜು ಗೊಜ್ಜಾಗಬೇಕಾ, ಎಷ್ಟು ಬೇಕು ನೀರು, ಏನು ಹೇಗೆ ಅಂತ ನೋಡಿಕೊಂಡು ನೀರನ್ನ ಹಾಕ್ಕೋಬೇಕು. ಹಾಗೆ ಲಾಸ್ಟಲ್ಲಿ ಅರಿಶಿನ ಪುಡಿನ ಸೇರಿಸ್ಬಿಟ್ಟು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನನಗೆ ಗೊತ್ತಿದ್ದು ಮಾತ್ರ ಸಾಂಬಾರು ಅನ್ನೋದು ಚೆನ್ನಾಗಿ ಕುದಿಸಿದಷ್ಟು ಟೇಸ್ಟ್ ಬರುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ. ಕೆಲವರು ಜಾಸ್ತಿ ಕುದಿಸ್ಬಾರ್ದು, ಮಸಾಲೆ ವಾಸನೆ ಹೊಟ್ಟೋಗುತ್ತೆ ಅದು ಇದು ಅಂತಾರೆ. ನನಗೆ ತಿಳಿದಿದ್ದು ಮಾತ್ರ ಸಾಂಬಾರು ಅನ್ನೋದು ಚೆನ್ನಾಗಿ ಕುದಿದ್ರೆ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ನೋಡಿದ್ರಲ್ಲ, ನಾವು ಎಷ್ಟು ನೀರು ಹಾಕಿದ್ರೆ ಅದು ಎಷ್ಟು ಹಿಂಗಿದೆ, ನಮಗೆ ಎಷ್ಟು ಸಾಂಬಾರು ಗೊಜ್ಜಾಗಿರಬೇಕು ಏನು ಅಂತ ನೋಡಿಕೊಂಡು ಅದಕ್ಕೆ ನಾವು ಸ್ಟವ್ ಆಫ್ ಮಾಡ್ಕೋಬೋದು. ಇವಾಗ ನಮ್ಮ ಯಜಮಾನ್ರಿಗೆ ಹಾಕಿ ಕೊಡೋಣ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀನಿ. ಇದ್ರಿಗೆ ಮುದ್ದೆ ರೈಸು ಕಾಂಬಿನೇಷನ್ನು ಮಾಡಿದ್ದೆ. ಮುದ್ದೆಗಂತೂ ಸೂಪರಾಗಿರುತ್ತೆ. ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ. ಇನ್ನು ಮುದ್ದೆ ರೈಸ್ ಎಲ್ಲ ಅವ್ರಿಗೂ ಇಟ್ಬಿಟ್ಟು ಇನ್ನು ನಾನು ಬಂದ್ಬಿಟ್ಟು ನೋಡಿ, ಅವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಮುದ್ದೆ ಉಳ್ಕೊಂಡಿತ್ತು. ಸೋಮವಾರ ಆಗಿರೋದ್ರಿಂದ ಎಲೆಯಲ್ಲಿ ಈ ಥರ ತಿಂತಾಯಿದ್ದೀನಿ. ಅಂದರೆ ಬೆಂಡೆಕಾಯಿನೂ ಎಷ್ಟೋ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಮ್ಮ ಮಕ್ಕಳು ಎಲ್ಲನೂ ತಿಂದಿದ್ದೆಲ್ಲ ಆಯಿತು. ಇನ್ನು ನೋಡಿ ಕೆಳಗಡೆ ಮನೆಯಲ್ಲಿ ಬಂದಿದ್ದೀನಿ. ಬಟ್ಟೆ ಎಲ್ಲ ಕಟಿಂಗ್ ಮಾಡೋದು ಏನಾದರೂ ನೋಡಿ, ಲೈನಿಂಗ್ಸು ಎಲ್ಲ ಈ ಥರ ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಟಿಂಗ್ ಮಾಡಿಕೊಂಡು ಮತ್ತೆ ಮಲ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಂದರೆ ಬಟ್ಟೆ ಕಟ್ ಮಾಡಿಕೊಂಡು ಸ್ವಲ್ಪ ಮಲ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಹಾಗೆ ಬಂದಿದ್ದೀನಿ. ನೋಡ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನನ್ನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನನ್ನ ರೊಟೀನ್ ಈ ಥರ ಇತ್ತು.